ಇಲ್ಲಿರಿ ಸರ್. ಯಾಕೆ ಸರ್ ಗಾಡಿ ನಿಲ್ಸಿದ್ರಿ? ಓ ಹೆಲ್ಮೆಟ್ ಹಾಕಿಲ್ಲ ಅಂತವಾ? ಓ ಸರ್, ಹಳ್ಳಿ ರೋಡ್ನಾಗ ಯಾವ ಟ್ರಾಫಿಕ್ ಇರ್ತೈತೆ ಅಂತ ಹಾಕ ಬಂದಿಲ್ಲ ಸರ್, ತೆಪ್ಪಾಯ್ತು. ಇನ್ನೊಂದು ಕಿತ್ತ ಹಂಗೆ ಮಾಡೋಕ್ಕಿಲ್ಲ, ಇನ್ನೊಂದು ಕಿತ್ತ ಬತ್ತಾ ಹೆಲ್ಮೆಟ್ ಹಾಕ ಬರ್ತೀವಿ. ಹೇಯ್, ಏನು ತಮಾಷೆ ಮಾಡ್ತಿದ್ದೀನಪ್ಪ? ಯಾರು ಸರ್ ತಮಾಷೆ ಮಾಡ್ತಿದ್ದಾರೆ? ಅವ್ರು ತಪ್ಪಾಯ್ತು ಅಂತ ಹೇಳ್ತಿದಾರಲ್ಲ. ನೆಕ್ಸ್ಟ್ ಟೈಮಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ್ತೀವಿ. ಇವಾಗ ಫೈನ್ ಇದ್ರೆ ಹೇಳಿ, ಕಟ್ಬಿಟ್ಟು ಹೋಗ್ತೀವಿ. ಹ್ಞೂ ಸರ್, ಏತು ಅಂತ ಹೇಳಿ ನಾನು ಕಟ್ಬಿಟ್ಟು ಹೋಗ್ಬಿಡ್ತೀನಿ. ಏನಪ್ಪ, ಗೊತ್ತಿದ್ದು ನಾಟಕ ಆಡ್ತಾ ಇದೆಯಾ, ಗೊತ್ತಿಲ್ಲದಲ್ಲೇ ನಾಟಕ ಆಡ್ತಾ ಇದೆಯಾ? ನಿನಗೆ ನಾನು ಯಾರು ಅಂತ ಗೊತ್ತಿಲ್ಲ. ಈ ಗ್ರಾಮಾಂತರ ಸ್ಟೇಷನ್ನಿಗೆ ಹೊಸ್ದಾಗಿ ಬಂದಿರೋ SI ನಾನು. ಆದರೆ ನೀನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಶಿವು ಅಲಿಯಾಸ್ ನಟೋರಿಯಸ್ ರೌಡಿ ರುದ್ರ ಅವರೇ. ಸರ್, ನೀವು ಯಾರನ್ನೋ ಅಂದ್ಕೊಂಡು ಯಾರ ಜೊತೆನೋ ಮಾತಾಡ್ತಿದ್ದೀರಾ. ಇವರು ರುದ್ರ ಅಲ್ಲ, ಶಿವು, ಮಾರಿಗುಡಿ ಶಿವು, ನನ್ನ ಗಂಡ, ದೇವಿ ಪುತ್ರ. ಏನು, ದೇವಿ ಪುತ್ರನ? ಇನ್ನಿನ ದೇವಿ ಪುತ್ರನ ಜಾತಕ ಸ್ಟೇಷನಲ್ಲಿ ಧೂಳು ಹಿಡಿದು ಭದ್ರವಾಗಿದೆ. ಅದ್ರೂ ಧೂಳು ಹೊಡೆದು ನಾವು ಮತ್ತೆ ಓಪನ್ ಮಾಡ್ತಾ ಇದ್ದೀವಿ. ಏನು ರುದ್ರ, ನಿನ್ನ ಹೆಂಡತಿಗೆ ಹಳೆ ವಿಷಯ ಗೊತ್ತಿಲ್ವಾ? ಸರ್, ಗಮ್ಮಯ ಆಗ್ತೀವಿ ಸರ್, ನಾವ್ಯಾಕೆ ಬರ್ತೀವಿ ಮಾತಾಡೋಣ ಸರ್. ಯಾವನ ಹತ್ರ ಡೀಲ್ ಮಾತಾಡ್ತಾ ಇದೀಯ ಮಗನೇ? ದೇವಿ ಪುತ್ರ ಶಿವು ಅಂತ ಹೆಸರು ಬದಲಾಯ್ತ ತಕ್ಷಣಕ್ಕೆ ನೀನ್ ದೇವಿ ಪುತ್ರ ಆಗೋಗ್ಬಿಡ್ತೀಯಾ? ಏಯ್, ಮುಚ್ಕೊಂಡು ಗಾಡಿ ಹತ್ತೋ, ವಿಚಾರಣೆ ಇದೆ. ಸರ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ನನ್ನ ಗಂಡನ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಇಂಥ ದೊಡ್ಡ ವ್ಯಕ್ತಿನ ಚೀಪ್ ರೌಡಿ ಅಂತಿದ್ದೀರಲ್ಲ. ಮೌ, ಗೊತ್ತಿಲ್ಲದೆ ಏನು ಮಾತಾಡಬೇಡ. ನಮ್ಮ ಸಾಹೇಬರು ಸಾಕ್ಷಿ ಇಲ್ಲದೆ ಯಾವತ್ತೂ ಯಾವ ಕೆಲಸನೂ ಮಾಡಲ್ಲ.